ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ DR ಬೆಂಗಳೂರು ಟಿವಿ. ನಮ್ಮ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಿಖರ ಸುದ್ದಿಗೆ ಇನ್ನೊಂದು ಹೆಸರು DR ಬೆಂಗಳೂರು ಟಿವಿ ನ್ಯೂಸ್ ಚಾನಲ್. ನಮಸ್ಕಾರ. ಏನು ಸುಮಾರು ವರ್ಷಗಳಿಂದ ಈಗಾಗಲೇ ಕೇಳಿದ್ದೀರಿ, ಮೆಜೆಸ್ಟಿಕಲ್ ಇರುವಂತ ದೇವಸ್ಥಾನ ಅಭಯ ಹಸ್ತ ಶನೇಶ್ವರ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಅರ್ಚಕರು ಅಂದ್ರೆ ಪೂಜಾರಿಗಳು, ದೇವಸ್ಥಾನದ ಅಧ್ಯಕ್ಷರು, ಟ್ರಸ್ಟಿನ ಅಧ್ಯಕ್ಷರು ಮತ್ತೆ ಆ ಜಾಗದ ಮಾಲೀಕರು ಇಲ್ಲಿದ್ದಾರೆ ನಮ್ಮ ಜೊತೆ. ಆದ್ರೆ ಇಬ್ರು ಪೂಜಾರಿಗಳು ಮತ್ತೆ ಅವ್ರ ಮಕ್ಕಳು ಸಹಚರರು ಮುಂಡಿ ಕಾಸು ಅಲ್ಲಿನ ಆ ದೇವಸ್ಥಾನದ ಜಾಗ ಕಬಳಿಸ್ಲಿಕ್ಕೆ, ಅಲ್ಲಿ ದೇವಸ್ಥಾನದಲ್ಲಿ ಬರುವಂತ ದುಡ್ಡನ್ನ ಕಬಳಿಸ್ಲಿಕ್ಕೆ ಅಲ್ಲಿ ಕೆಲಸ ಮಾಡಿಕೊಂಡು ಅಂದ್ರೆ ಪ್ರಸಾದ ವಿನಿಯೋಗ, ಸೇವಾ ಕಾರ್ಯಗಳು, ಅಲ್ಲಿನ ಎಲ್ಲಾ ಉಸ್ತುವಾರಿಗಳನ್ನ ನೋಡ್ಕೊಂತಾರ ಅಂತ ಅಭಿಷೇಕ್ ಮತ್ತೆ ಮಧು ಬಿ, ಇವರಿಬ್ಬರಿಗೂ ಕೂಡ ಇವತ್ತು ಹೊಡೆದು ಅಂದ್ರೆ ಮಾರಣಾಂತಿಕ ಹಲ್ಲೆ ಅಂದ್ರೆ ಪೂರ್ತಿ ಕುಯ್ದಿದ್ದಾನೆ. ಅವನು ಪೂಜಾರಿ ಅಂತಾರ, ಪೂಜಾರಿ ಯಾರಾದ್ರೂ ಕುಯ್ದಿದ್ದಾನೆ. ಆಮೇಲೆ ಕತ್ತನ್ನ ಸಾಯಿಸ್ಲಿಕ್ಕೆ ಹಂಸಿದ್ದಾನೆ. ಮತ್ತೆ ಮಧು ಬಿ ಅಂತ ಪಾಪ SC ಜನಾಂಗದ ಹುಡುಗ, ಅವನು ಬಂದು ಆ ದೇವಸ್ಥಾನದ ಪೂಜೆ ಪುರಸ್ಕಾರಗಳಲ್ಲಿ ಮತ್ತೆ ದೇವಸ್ಥಾನದ ಪ್ರಸಾದ ವಿನಿಯೋಗ ಮಾಡಿಕೊಂಡು ಅಲ್ಲಿ ಜೀವನ ನಡೆಸ್ತಾರ ಅಂತ ಒಬ್ಬ ಯುವಕನ್ನ, ನೀನ್ SC ಅವನಿದ್ಯಾ, ಆ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳಿ ಜಾತಿ ನಿಂದನೆ ಮಾಡಿರುವಂತ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ಆ ವಿಚಾರವಾಗಿ ನಾವೆಲ್ಲರೂ ಕೂಡ ಸರ್ವ ಸಂಘಟನೆಗಳ ಒಕ್ಕೂಟ ಈ ವಿಚಾರವಾಗಿ ಪೊಲೀಸ್ ಸ್ಟೇಷನ್, ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೇವೆ. ಪೊಲೀಸರು ಕೂಡ ಸಂಪೂರ್ಣವಾಗಿ ಈ ಕಂಪ್ಲೇಂಟ್ ತಗೊಂಡು ನಾವೇನಿದೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದ್ರಗೋಸ್ಕರ ನಾವು ಈ ಠಾಣೆ ಮುಂದೆ ನಿಂತಿದ್ದೇವೆ. ಏನಾದ್ರೂ ಸರಿಯಾದ ರೀತಿ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂದ್ರೆ ಇದೇ ಜಾಗದಲ್ಲಿ ಇನ್ನು ಅರ್ಧ ಗಂಟೆಯ ನಂತರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ, ದಂಡಿ ಮಾಡಿ ನ್ಯಾಯ ಕೇಳುವಂತ ಕೆಲಸನ ಮಾಡ್ತೇವೆ. DCP ಅವರು, ACP ಅವರು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ, ಆಮೇಲೆ ಅಂದ್ರೆ ಮಾಡಲಿಲ್ಲ ಅಂದ್ರೆ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಡಬಲ್ ಸ್ಟಾರ್ ಹೇಳಿದ್ದಾರೆ, ಬಸವಣ್ಣ ಅವರು ಹೇಳಿದ್ದಾರೆ, ಪ್ರತಿಯೊಬ್ರು ಕೂಡ ನಮ್ಗೆ ಹೇಳಿದ್ದಾರೆ. ಅಂದ್ರೆ ನಾವು ಇಂಥ ಘಟನೆನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಕೂಡ ನಂಬಿದ್ದೇವೆ. ಈ ಒಂದು ವಿಚಾರದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಯುವರಾಜ್ ಅವರು, ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಯೋಗಿ ಅಣ್ಣ ಅವರು ಅಂದ್ರೆ ಕನ್ನಡಿಗ ಯೋಗಿ ಅವರು, ವಿಶೇಷವಾಗಿ ಅವ್ರ ಅಣ್ಣ ತಮ್ಮದಿರು ದೇವರು ಕೆಲಸ, ದಾನ ಧರ್ಮಗಳು, ಪೂಜೆ ಪುರಸ್ಕಾರಗಳು ಮತ್ತೆ ಅನ್ನದಾನ ವಿಶೇಷವಾಗಿ ಮಾಡ್ಕೊಂಡ್ ಬರ್ತಾರಂತ ಕುಟುಂಬ. ದೇವಸ್ಥಾನಗಳು ಅಂದ್ರೆ ಅಚ್ಚುಮೆಚ್ಚು. ಯಾವಾಗೂ ಕೂಡ ದುಡ್ಡಿನ ಆಸೆ ಆಗಿರ್ಲಿ, ಇನ್ನೊಂದಕ್ಕಾಗಿರ್ಲಿ, ಆ ಪೂಜೆಯ ಕಾಸುಗಳಿಗಾಗಿರ್ಲಿ ಆಸೆ ಪಟ್ಟಂತವ್ರಲ್ಲ. ಸಾವಿರಾರು ಜನಕ್ಕೆ ಅನ್ನದಾನ ಮಾಡಬೇಕು ಅಂತ ಆಸೆ ಪಟ್ಟಂತ ವ್ಯಕ್ತಿಗಳಿಗೆ ಇವತ್ತು ಅನ್ಯಾಯ ಆಗಿದೆ. ಆ ವಿಡಿಯೋನು ಕೂಡ ಅವ್ರು ಹೊಡೆದಿರುವಂತದ್ದು. ಒಬ್ಬ ಸ್ವಾಮೀಜಿ 4 ಜನ ಬಿಡಿಸ್ಕೊಂಡ್ರು ಬಿಡದೆ ಇವತ್ತು ಕುಯ್ತಾನೆ ಅಂದ್ರೆ ಅವನು ಎಷ್ಟು ದುರಂಕಾರ ಇರಬೇಕು, ಕೂಡಲೇ ಅವನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.